ಓಂ ನಮೋ ವೆಂಕಟೇಶಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮಗೆಲ್ಲರಿಗೂ ಸಹ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಆಸೆ ಇರುತ್ತೆ. ಒಂದು ಸೂರು ಬೇಕು, ಒಂದು ಮನೆ ಬೇಕು, ಒಂದು ಮನೆ ಕಟ್ಕೋಬೇಕು, ಮನೆ ಕಟ್ಕೊಳ್ಳೋ ಯೋಗ, ಮನೆ ತಗೊಳ್ಳೋ ಯೋಗ. ಎಷ್ಟೋ ಜನ ಕಾಯ್ತಾ ಇರ್ತಾರೆ, ಎಷ್ಟೋ ಸಂಪಾದನೆ ಮಾಡ್ತಾರೆ, ಎಷ್ಟೋ ವ್ಯವಸಾಯದಿಂದ, ಎಷ್ಟೋ ಉದ್ಯೋಗ ಇರ್ಬೋದು. ಆದರೆ ಏನೇ ಮಾಡಿದ್ರೂ ಕೂಡ ಕೆಲವರಿಗೆ ಮನೆ ಯೋಗ ಇರೋದಿಲ್ಲ. ಮನೆ ನಿರ್ಮಾಣ ಯೋಗ ಇರ್ಬೋದು, ಖರೀದಿ ಯೋಗ ಇರ್ಬೋದು. ಆ ಮನೆ ನಿರ್ಮಾಣ ಯೋಗ, ಖರೀದಿ ಯೋಗಕ್ಕೆ ನಾವು ಯಾವಾಗಲೂ ಹೇಳ್ತೀವಿ, ಒಂದು ನಮ್ಮಲ್ಲಿ ನಮ್ಮ ದೇಹ ಅಥವಾ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಕಾಯಿಲೆ ಇದೆ, ಏನೋ ಒಂದು ಅನುಮಾನ ಇದೆ. ಅದಕ್ಕೆ ತಕ್ಷಣ ಪರಿಹಾರ ತಗೊಂಡಾಗ ಅದಕ್ಕೆ ಒಂದು ಸೂಕ್ತ ಮಾರ್ಗಗಳು ಕೂಡ ನಮಗೆ ಸಿಗತ್ತೆ. ಭಗವದ್ಗೀತೆಯಲ್ಲಿ ಸಾಕ್ಷಾತ್ ಕೃಷ್ಣ ಹೇಳ್ತಾನೆ, ಈ ಒಂದು ಯುಗದಲ್ಲಿ ಅಥವಾ ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗದಲ್ಲಿ ಪ್ರತಿಯೊಂದೂ ಕೂಡ ಭಗವಂತನಿಗಿಂತ ಹೆಚ್ಚಾಗಿ ನಿಮ್ಮ ಸಂಕಲ್ಪ ಇದೆ ಅಲ್ವಾ, ಸಂಕಲ್ಪ ಕರೆಕ್ಟಾಗಿದ್ದರೆ ಎಲ್ಲವೂ ಕೂಡ ಭಗವಂತ ಅದರ ಪ್ರಕಾರ ಸತ್ಯ ಸಂಕಲ್ಪ ಇದ್ದರೆ ಅದು ಒಳ್ಳೆಯದಾಗತ್ತೆ ಅಂತ ಕೂಡ ಹೇಳ್ತಾನೆ. ಈಗ ನಮಗೆ ಕೆಲವರಿಗೆ ಈ ಒಂದು ಆಸೆ ಹಾಗೇ ಉಳ್ಕೊಳ್ಳುತ್ತೆ. ಅದು ಎಲ್ಲೋ ಒಂದು ಕಡೆ ಅವರಿಗೆ ಕನಸಾಗಿಯೇ ಇದ್ಬಿಡುತ್ತೆ. ಈ ಮನೆ ಕಟ್ಕೊಳ್ಳೋ ಯೋಗ ಕನಸಾಗೇ ಇದ್ಬಿಡುತ್ತೆ. ಆ ರೀತಿ ನೋಡೋಕ್ಕೆ ಹೋದಾಗ ಕೆಲವರಿಗೆ ನಮ್ಗೆ ಸಾಧ್ಯ ಇಲ್ಲ ಅಂತ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ನನ್ನ ಕೈಯಲ್ಲಿ ಆಗಲ್ಲ ಅಂತ ಕೂತ್ಕೊಳ್ತಾರೆ. ನನಗೆ ಆ ಯೋಗ ಇಲ್ಲ ಅಂತ ಕೂತ್ಕೊಂಡ್ಬಿಡ್ತಾರೆ. ನಮಗೆ ನಾವೇ ಡಿಸಿಷನ್ ತೊಗೊಂಡ್ಬಿಡ್ತೀವಿ. ಇವತ್ತಿನ ದಿವಸ ಮನೆ ನಾವು ಎಷ್ಟೋ ಸರಿ ಹೇಳ್ತೀವಿ, ಬೆಚ್ಚನೆಯ ಮನೆಯಿದ್ದು ವೆಚ್ಚಕ್ಕೆ ರೊಕ್ಕ ಇದ್ದರೆ, ಬೆಚ್ಚನೆಯ ಮನೆ ವೆಚ್ಚಕ್ಕೆ ರೊಕ್ಕ, ಇಚ್ಛೆನರಿಯುವ ಸತಿ ಇದ್ದರೆ ಸ್ವರ್ಗಕ್ಕೆ ಕಿಚ್ಚು ಇಟ್ಟಂತೆ ಸರ್ವಜ್ಞ. ನೋಡಿ, ಒಳ್ಳೆ ಮನೆ ಇರಬೇಕು, ಖರ್ಚಿಗೆ ದುಡ್ಡು ಇರಬೇಕು, ಅರ್ಥ ಮಾಡ್ಕೊಳ್ಳೋ ಹೆಂಡತಿ ಇದ್ದರೆ ಆ ಸ್ವರ್ಗ ನಮಗೆ ಬೇಡವೇ ಬೇಡ, ಇಲ್ಲೇ ಸಿಕ್ಬಿಡುತ್ತೆ ಸ್ವರ್ಗ. ಆ ರೀತಿ ಕೂಡ ಹೇಳ್ತಾರೆ. ಆದರೆ ಈ ಎಲ್ಲ ವಿಷಯಗಳಲ್ಲಿ ಇವತ್ತಿನ ದಿವಸ ಮನೆಯ ವಿಷಯಕ್ಕೆ ಬಂದಾಗ ನಮ್ಮಲ್ಲೂ ಲೋಪದೋಷ ಇರುತ್ತೆ. ಹನಿಗೂಡಿದ್ರೆ ಹಳ್ಳ. ಒಂದೊಂದು ರೂಪಾಯಿಯನ್ನು ಕೂಡಿಟ್ಟು ಆ ಹಣದಿಂದ ಭಗವಂತನಿಗೆ ನನ್ನ ಕೈಯಲ್ಲಿ ಇಷ್ಟೇ ಅಂತ ನಾವು ತೋರಿಸಿದಾಗ ಮಿಕ್ಕ ಹಣವನ್ನು ಕೊಟ್ಟು ಮನೆ ಕೂಡ ಕಟ್ಕೊಳ್ಳೋ ಯೋಗ ಕೂಡ ಇರುತ್ತೆ. ಆದರೆ ಯಾವಾಗಲೂ ನಾವು ಜ್ಯೋತಿಷ್ಯದ ಆ್ಯಂಗಲಲ್ಲಿ ನೋಡೋಕ್ಕೆ ಹೋದಾಗ ಮನೆ ಯೋಗಕ್ಕೆ ನಾವು 4ನೇ ಮನೆಯನ್ನು, ಅಂದರೆ ಸುಖಸ್ಥಾನವನ್ನು, ಲಗ್ನದಿಂದ 4ನೇ ಮನೆಯನ್ನು, ಮನೆ ಕಟ್ಕೊಳ್ಳೋ ಯೋಗ ಇದೆಯಾ ಅಂತ ನಾವು ನೋಡ್ತೀವಿ. ಹಾಗೆ ಆ 4ನೇ ಮನೆಯ ಅಧಿಪತಿ ಉಚ್ಚನಾಗಿದ್ದಾನ, ನೀಚನಾಗಿದ್ದಾನ, ಯಾರ ದೃಷ್ಟಿ ಇದೆ, ಅದನ್ನು ಕೂಡ ಗಮನಿಸೋಕೆ ಹೋಗ್ತೀವಿ. ಅದರ ಜೊತೆಗೆ ಈ ಮನೆ ಯೋಗಕ್ಕೆ ಶುಕ್ರ ನೀಚನಾದರೆ ಯಾರಿಗೂ ಕೂಡ ಮನೆ ಕಟ್ಕೊಳ್ಳೋ ಯೋಗ ಇರೋದಿಲ್ಲ. ಆವಾಗ ಏನು ಮಾಡಬೇಕು? ಹೆಂಡತಿ ಯೋಗದಲ್ಲಿದೆಯಾ, ಮಗಳ ಯೋಗದಲ್ಲಿದೆಯಾ, ಮಗನ ಯೋಗದಲ್ಲಿದೆಯಾ? ನಿಜವಾಗ್ಲೂ ಹೇಳಬೇಕು, ನನ್ನ ಯೋಗದಲ್ಲೇ ಇಲ್ಲ, ಹೆಂಡತಿ ಯೋಗದಲ್ಲಿದ್ದರೆ ನಾವು ಮನೆ ಕಟ್ಟಕ್ಕೆ ಹೋಗ್ತೀವಿ. ಆ ಶುಕ್ರ ನೀಚನಾಗಿದ್ದಾಗ ಮನೆ ಕಟ್ಕೊಳ್ಳೋಕ್ಕೆ ಆಗಲ್ಲ. ಹಾಗೆ ಕುಜ ನೀಚ, ಶುಕ್ರ ಉಚ್ಚನಾಗಿದ್ದರೆ, ಕುಜನು ನೀಚನಾಗಿರ್ತಾನೆ, ಶುಕ್ರನು ಉಚ್ಚನಾಗಿರ್ತಾನೆ. ಆವಾಗ ನಾವೇನು ಮಾಡ್ತೀವಿ, ಯಾರೋ ಕಟ್ಟಿರೋ ಮನೆ, ಈ ಫ್ಲ್ಯಾಟ್ಗಳು ಕಟ್ ಮಾಡ್ತಾರಲ್ವ, ಆ ಫ್ಲ್ಯಾಟ್ಗಳಿಗೆ ನಾವು ಪ್ರಯತ್ನ ಪಡೋಕ್ಕೆ ಹೋಗ್ತೀವಿ. ಏನು, ನಮಗೆ ಕುಜ ನೀಚನಾಗಿ ಶುಕ್ರನು ಉಚ್ಚನಾಗಿದ್ದರೆ ಫ್ಲಾಟ್ ಯೋಗ ಅಂತ ಕರಿತೀವಿ. ಹಾಗೆ ಶುಕ್ರ ಕುಜ ಇಬ್ಬರೂ ನೀಚರಾಗಿ ಶನಿ ಉಚ್ಚನಾಗಿದ್ದರೆ, ಶುಕ್ರನೂ ಕುಜ ಇಬ್ಬರೂ ನೀಚನಾಗಿ, ಯಾಕೆಂದರೆ ಭೂಮಿಕಾರಕ ಯಾರು? ಕುಜನೇ ಅಲ್ವಾ. ಎರಡೂ ನೀಚರಾಗಿದ್ದು ಶನಿ ಉಚ್ಚನಾಗಿದ್ದರೆ ಪೂರ್ವಿಕರ ಆಸ್ತಿ ಮಾತ್ರ ನಾವು ಇಟ್ಕೋತೀವಿ, ಬೇರೆ ಏನು ಇಟ್ಕೊಳ್ಳೋಕ್ಕಾಗಲ್ಲ. ಅಪ್ಪ ಕೊಟ್ಟಿದ್ದ ಜಾಗ, ಅಮ್ಮ ಕೊಟ್ಟಿದ್ದ ಜಾಗ, ಪೂರ್ವಿಕರ ಜಾಗ ಮಾತ್ರ ಇಟ್ಕೊಳ್ತೀವಿ, ಬೇರೆ ಏನೂ ಸಾಧ್ಯತೆಗಳಿರೋದಿಲ್ಲ. ಭೂಮಿಗೆ ಕುಜ. ಹಾಗೆ ಲಾಭಸ್ಥಾನದಲ್ಲಿ, ಕರ್ಮಸ್ಥಾನದಲ್ಲಿ ಭೂಮಿ ಯೋಗ ಇದ್ದರೆ ಕೂಡ ನಮಗಾಗತ್ತೆ. ರಿಯಲ್ ಎಸ್ಟೇಟ್ ಹೋಗಿ ನೋಡಿ, ಲಾಭಸ್ಥಾನ ಕರ್ಮಸ್ಥಾನದಲ್ಲಿ, ಅಂದರೆ 10ನೇ ಮನೆಯಲ್ಲಿ, ಹಾಗೆ 11ನೇ ಮನೆ, ಇಲ್ಲೇನಾದರೂ ಕುಜನಿದ್ದಾಗ ನಮಗೇನಾಗತ್ತೆ, ರಿಯಲ್ ಎಸ್ಟೇಟ್ಗೆ ಹೋಗ್ಬಿಡ್ತೀವಿ, ಭೂಮಿ ಮಾರಾಟಕ್ಕೆ ಹೋಗ್ಬಿಡ್ತೀವಿ. ಹಾಗೆ ಶುಕ್ರನು ಉತ್ತಮನಾಗಿದ್ದರೆ ಮನೆ ಸೇಲ್ ಮಾಡೋಕ್ಕೆ ಈಜಿಯಾಗಿ ಮನೆ ಸೇಲ್ಗಳು ಕೂಡ ಮಾಡ್ತೀವಿ. 4ನೇ ಮನೆ ಶನಿ ಉಚ್ಚ, 4ನೇ ಮನೆ ಶನಿಯಲ್ಲಿ ಉಚ್ಚನಾಗಿದ್ದಾನೆ ಜಾತಕದಲ್ಲಿ. ಹಾಗೆಯೇ ನಮಗೇನಾಗುತ್ತೆ, ಮನೆ ಕಟ್ಟೋಕ್ಕಾಗಲ್ಲ ಬಿಡು ಅಂತ ಬೇಸರ ಆಗಿಬಿಡ್ತೀವಿ. ಆದರೆ ಜಾತಕದಲ್ಲಿ ಶನಿ ನೀಚನಾದರೆ ಪೂರ್ವಿಕರ ಆಸ್ತಿಯನ್ನು ಮಾರಾಟ ಎಲ್ಲ ನಾಶ ಮಾಡ್ಕೊಂಡ್ಬಿಡ್ತೀವಿ. ಇವೆಲ್ಲಕ್ಕಂತ ಮಿಗಿಲಾಗಿ ಧೈರ್ಯ, ಸಾಹಸ, ಜೊತೆಗೆ ಕಾಯಕವೇ ಕೈಲಾಸ ಇದ್ದರೆ ಮನೆ ಕಟ್ಕೊಳ್ಳೇಬೋದು ಅಂತ ಹೇಳ್ತಾ, ಕರೆಕ್ಟಾಗಿ ಇವತ್ತು ಸಂಕಲ್ಪ ಮಾಡಿದ್ರೆ 3 ತಿಂಗಳಿಗೆ, 3 ವರ್ಷಕ್ಕೆ ಮನೆ ಕಟ್ತೀರಿ ಅಂತ ಹೇಳ್ತಾ, ಎಲ್ಲವೂ ಅವರ ನಂಬಿಕೆಯ ಆಧಾರದಲ್ಲಿ ಇದ್ದಿದ್ದು ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.